ಹುಟ್ತಾನೆ ನಾನು ಕರ್ನಾಟಕದಲ್ಲಿ ಎಲ್ಲರ ಮನದಲ್ಲಿ ಟಿ ವಿ ಇವಾಗೇನು ನೋಡ್ತಾ ಇದ್ದೀರಾ ಅದರಲ್ಲಿ ಬೆಳೆದಂಥ ಹುಡುಗ ನಾನು. ನನ್ನ ಬೆಳವಣಿಗೆನ ಜನ ಅವ್ರ ಬೆಳವಣಿಗೆ ಜೊತೆಗೆ ನೋಡ್ಕೊಂಬಂದಿದ್ದಾರೆ. ನಾನು ಬಿದ್ದಾಗ ನನಗೆ ಅಯ್ಯೋ ಅನ್ನಿದ್ದಾರೆ, ನಾನು ಎದ್ದಾಗ ನನಗೆ ಶಬಾಷ್ ಅನ್ನಿದ್ದಾರೆ, ತಪ್ಪು ಮಾಡಿದಾಗ ಕಿವಿ ಹಿಂಡ್ಬಿಟ್ಟು ತಪ್ಪು ಮಾಡ್ದಾಯ ಅಂತ ಹೇಳಿ ಕಳಿಸಿದ್ದಾರೆ. ಎಲ್ಲ ಥರ ಜನನೂ ನೋಡಿದ್ದೀನಿ. ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಲೈಫ್ ಬಟ್ ಐ ಆಮ್ ವೆರಿ ಹ್ಯಾಪಿ. ಬಟ್ ಪ್ರತಿನಿತ್ಯ ಭಾವನಾನ ನಾನು ಟಿ ವಿ ಮೇಲೆ ಅದೇ ಟಿ ವಿ ಮೇಲೆ ನೋಡಿದಾಗ ನನಗೆ ತುಂಬ ಹೆಮ್ಮೆ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ನಾನು ನ್ಯಾಷನಲ್ ಕಾಲೇಜಿಗೆ ಬಂದಾಗ ನನ್ನ 1 ವರ್ಷದ ಜೂನಿಯರ್ ಭಾವನಾ, ಆವಾಗ ಅವ್ರಿಗೆ ನಾಟಕದ ಮೇಲೆ, ಥಿಯೇಟರ್ ಮೇಲೆ ಅಥವಾ ಕಲೆ ಮೇಲೆ ತುಂಬ ಒಲವಿದ್ದಂತೂ ನಾನು ನೋಡಿದ್ದೀನಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡ್ತಾರೆ ಭಾವನಾ. ಆದರೆ ನಿತ್ಯವೂ ಒಬ್ಬರು ನ್ಯೂಸ್ ಆ್ಯಂಕರ್ ಆಗಿ, ನ್ಯೂಸ್ ರೀಡರ್ ಆಗಿ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಎಷ್ಟೋ ವಿಚಾರಗಳನ್ನು ಸೆನ್ಸೇಷನಲೈಸ್ ಮಾಡಿ ಎಲ್ರಿಗೂ ಸರಿಗೆ ಬೆಂಡೆತ್ತುತ್ತಾ ಇದ್ದಾರೆ ಅಂದರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಯು ಹ್ಯಾವ್ ಗ್ರೋನ್ ಟು ಬಿ ಅ ವಂಡರ್ಫುಲ್ ವುಮನ್, ಫ್ರಮ್ ಅ ಗರ್ಲ್ ಟು ಅ ವಂಡರ್ಫುಲ್ ವುಮನ್, ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಭಾವನಾ. ಅಷ್ಟೇ ನಾನು ಹೇಳೋದಕ್ಕೆ ಸಾಧ್ಯ. ಇವತ್ತಿನ ದಿವಸ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಿಮಗೋಸ್ಕರ. ನಾನು ಯೂಶಲಿ ಯಾವುದು ಇಂಟರ್ವ್ಯೂಸ್ ಮಾಡ್ತಾ ಇಲ್ಲ ಇವಾಗ, ಯಾಕೆ ಅಂದರೆ ನನಗೆ ಅದೇ ಹಳೆ ಕತೆಗಳನ್ನು ಹೇಳಿ ಅಂದರೆ ಯಾವಾಗಲೂ ಅಂದರೆ ಜನ ಕೇಳ್ತಾರೆ, ನಾನು ಉತ್ತರ ಕೊಡ್ತೀನಿ ಆಯಿತಾ. ಅಲ್ಲಿ ಎಷ್ಟೋ ಜನ ಇವ್ನಿಗೆ ಸಿಂಪತಿ ಬೇಕು ಅಂತೆಲ್ಲ ಕಮೆಂಟ್ಗಳು ನಾನು ಓದಿದ್ದೀನಿ. ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಥರ ಅನ್ನಿಸ್ತಾ ಇದೆ ಅಂದರೆ ನಾನು ಅನುವು ಮಾಡಿಕೊಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನನಗೇನಾದರೂ ನನಗೆ ಪರಿಪೂರ್ಣ ಅಂತ ಅನ್ಸೋರ್ಗು ನಾನು ಆಚೆ ಬಂದು ಫುಲ್ ಟೈಮ್ ಮೀಡಿಯಾನಲ್ಲಿ ಕಾಣಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ ಏನೋ ಹೊಸದೊಂದು ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ಆಸೆ ಇದೆ, ಮಾಡ್ತಾಯಿದ್ದೀನಿ ಕೂಡ, ಬಂದೇ ಬರ್ತೀನಿ. ಸೊ ಅದರ ಮಧ್ಯದಲ್ಲಿ ನೀವು ನನ್ನನ್ನು ಕರೆದು ಬರಬೇಕು ಅಂದಾಗ ನಾನು ಎರಡನೇ ಯೋಚನೆನೇ ಇಲ್ಲದೆ ನಾನು ಇಲ್ಲಿಗೆ ಏನಕ್ಕೆ ಬಂದೆ ಅಂದರೆ ನಿಮ್ಮ ಮೇಲಿರೋ ಗೌರವ, ಪ್ರೀತಿ ಮತ್ತು ಹಳೆ ನೆನಪುಗಳಿಗೋಸ್ಕರ. ನಮಗಿದ್ದಂಥ ಗುರುಗಳು ಒಬ್ಬರೇನೆ, ನಮ್ಮ ಯೋಚನೆ ಒಬ್ಬರೇನೆ, ನಮ್ಮ ಅಲೈನ್ಮೆಂಟ್ ಸರಿ ತಪ್ಪುಗಳೇನಿದೆ ಜಗತ್ತಿನಲ್ಲಿ ಎಲ್ಲವೂ ತುಂಬ ಅಲೈನ್ಡ್ ಆಗಿರುತ್ತೆ ಅನ್ನೋದಷ್ಟೇ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಬೆಂಗಳೂರು ಬಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಪಾಡ್ಕಾಸ್ಟು. ಆ್ಯಂಡ್ ಯು ಆರ್ ಲುಕಿಂಗ್ ಮಚ್ ಮೋರ್ ಬ್ಯೂಟಿಫುಲ್ ಆಸ್ ಯು ಗ್ರೋ ಓಲ್ಡರ್.